ಹಲೋ ಸ್ನೇಹಿತರೆ, ರಾಹುಲಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಂಡೇ ಸ್ಪೆಷಲು ಬೆಳಗಿನ ತಿಂಡಿಗೆ ಕೈಮಾ ಗೊಜ್ಜು ಮಾಡೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ 2, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಸಣ್ಣದು 2, 1 ಟೇಬಲ್ ಸ್ಪೂನ್ ಕಡಲೆ, ಸ್ವಲ್ಪ ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಏಲಕ್ಕಿ, ಚಕ್ಕೆ, 2 ಲವಂಗ, 1 5-6 ಮೆಣಸು, ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನು, ಧನಿಯಾ ಪೌಡ್ರು 1 ಟೇಬಲ್ ಸ್ಪೂನು. ಇದಿಷ್ಟು ಮಸಾಲೆ ಆಡಿಸ್ಕೊಳ್ಳೋದಕ್ಕೆ. ಈಗ ಒಗ್ಗರಣೆಗೆ ಆಲೂಗೆಡ್ಡೆ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಅರ್ಧ kg ಕೈಮಾ ತಗೊಂಡಿದ್ದೀನಿ, 3 ಮೊಟ್ಟೆ ತಗೊಂಡಿದ್ದೀನಿ. ಈಗ ಬನ್ನಿ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಇದಕ್ಕೆ ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಜೊತೆಗೆ ಕಾಯಿ, ಕಡಲೆನೂ ಹಾಕ್ಕೊಳ್ತೀನಿ. ನೋಡಿ, ಕಡಲೆನೂ ಹಾಕ್ಕೊಂಡಿದ್ದೀನಿ. ಈಗ ಟೊಮೊಟೊನೂ ಹಾಕ್ಕೊಳ್ತೀನಿ. ನೋಡಿ, ಇದು ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಬೇಕಿದು ಎಣ್ಣೆಯಲ್ಲಿ. ನೋಡಿ, ಫ್ರೈ ಆಗಿದೆ. ಈಗ ಇದನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ತೀನಿ ನಾನು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಈಗ ಅಚ್ಕಾರದ ಪುಡಿ, ಧನಿಯಾ ಪೌಡ್ರನ್ನು ಜೊತೆಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ರೆಡಿಯಾಗಿದೆ ಮಸಾಲೆ. ಈಗ ಬನ್ನಿ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಆದಮೇಲೆ ಪುದೀನ ಸೊಪ್ಪು ಹಾಕೋಣ. ನೋಡಿ, ಈಗ ಪುದೀನ ಸೊಪ್ಪು ಹಾಕ್ತೀನಿ. ಅದು ಫ್ರೈ ಆದಮೇಲೆ ಕೈಮಾ ಹಾಕ್ಕೊಳ್ತೀನಿ. ನಾನು ಅರ್ಧ kg ಕೈಮಾ ತಗೊಂಡಿದ್ದೆ. ನೋಡಿ, ಈಗ ಕೈಮಾ ಹಾಕಿದ್ದೀನಿ. ಅದನ್ನು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ನೋಡಿ, ಈಗ ಇದು ಉದುದ್ರಾಗಿ ಕೈಮಾ ಬಂದಿದೆ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲ ಸೇರಿಸಿ ತಿರುಗಿಸೋಣ ಅದನ್ನು. ನೋಡಿ, ಈಗ ನೀಟಾಗಿ ಉದುದ್ರಾಗಿ ಕೈಮಾ ನೀರು ಬಿಡ್ತಾ ಇದೆ. ಇವಾಗ ಇದನ್ನು ಚೆನ್ನಾಗಿ ನೀರು ಬಿಡಬೇಕದು. ನೋಡಿ, ಈಗ ನೀರು ಬಿಟ್ಟಾಗಿದೆ, ಚೆನ್ನಾಗಿ ಬೆಂದು. ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಈಗ ಮಸಾಲೆ ಹಾಕಿ ತಿರುಗಿಸ್ಕೊಳ್ತೀನಿ ಅದನ್ನು. ನೋಡಿ, ಈಗ ಮಸಾಲೆ ಹಾಕಿ 1-2 ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋಷ್ಟು ಬೇಯಿಸ್ಕೊಳ್ಳೋಣ ಇದನ್ನು. ಈಗ ಬೆಂದಾಗಿದೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ, ಕೈಮಾ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ನೀರು ಹಾಕ್ಕೊಂಡಿದ್ದೀನಿ. ಈಗ ಅದು ಕುದ್ದಾಗಿದೆ. ಈಗ ಆಲೂಗೆಡ್ಡೆ ಕಟ್ ಮಡಿಕೊಂಡಿದ್ದು ಹಾಕಿದ್ದೀನಿ, ಜೊತೆಗೆ ಮೊಟ್ಟೆನೂ ಹಾಕ್ಕೊಂಡಿದ್ದೀನಿ 3. ಈಗ ಇದು 1-2 ಸೆಕೆಂಡು ತಿರುಗಿಸ್ಬೇಡಿ, ಅದು ಹಂಗೆ ಬಿಡಿ. ಈಗ ತಿರುಗಿಸ್ಕೊಳ್ಳಿ ಇದನ್ನು. ನೋಡಿ, ಈಗ ಮೊಟ್ಟೆನೂ ಕಾಣ್ತಿದೆ, ಆಲೂಗೆಡ್ಡೆನೂ ಕಾಣ್ತಿದೆ. ಕೈಮಾ ಗೊಜ್ಜು ರೆಡಿ ಆಯ್ತು. ಈಗ ನೋಡಿ, ಮೊಟ್ಟೆ ಹಾಕಿದ್ಮೇಲೆ 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದು ಬೆಂದಾದಮೇಲೆ ಈಗ ಕೈಮಾ ಗೊಜ್ಜು ರೆಡಿ ಆಯಿತು. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪೂರಿ ಜೊತೆಗೆ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ಕೈಮಾ ಗೊಜ್ಜು, ಸೂಪರಾಗಿ ಬಂದಿದೆ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.